ಮತ್ತೆ ದುಬಾರಿಯಾಗುತ್ತಾ ನಮ್ಮ ಮೆಟ್ರೋ ಪ್ರಯಾಣ ದರ ಶೇಕಡ 12ರಷ್ಟು ದರ ಏರಿಕೆಯ ಪ್ರಸ್ತಾಪವನ್ನ ಇಟ್ಟಿದೆ ಬಿಎಂಆರ್ಸಿಎಲ್. ಹೊಸ ಮಾದರಿಯಲ್ಲಿ ದರ ಏರಿಕೆಯ ಪ್ರಸ್ತಾಪವನ್ನ ಮಾಡಿದೆ ಬಿಎಂಆರ್ಸಿಎಲ್. ಮತ್ತೆ ದುಬಾರಿಯಾಗುತ್ತಾ ನಮ್ಮ ಮೆಟ್ರೋ ಪ್ರಯಾಣ ದರ ಶೇಕಡ 12ರಷ್ಟು ದರ ಏರಿಕೆಯ ಪ್ರಸ್ತಾಪವನ್ನ ಮಾಡಿದೆ ಬಿಎಂಆರ್ಸಿಎಲ್. ಹೊಸ ಮಾದರಿಯಲ್ಲಿ ದರ ಏರಿಕೆಯನ್ನು ಮಾಡುವಂಥ ಪ್ರಸ್ತಾಪವನ್ನು ಬಿಎಂಆರ್ಸಿಎಲ್ ಮಾಡಿರುವಂಥದ್ದು. ಬಿಎಂಆರ್ಸಿಎಲ್ ಹೊಸ ಮಾದರಿಯಲ್ಲಿ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡುವ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. 3 ವರ್ಷಗಳಿಗೆ ಒಮ್ಮೆ ಶೇಕಡ 12ರಷ್ಟು ದರ ಏರಿಕೆ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದೆಯಂತೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯಕ್ಕೆ ಸಲ್ಲಿಸಲಾದಂಥ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ದರ ಏರಿಕೆಯ ಹೊಸ ಲೆಕ್ಕಾಚಾರವನ್ನು ಉಲ್ಲೇಖಿಸಲಾಗಿದೆ. ನಮ್ಮ ಮೆಟ್ರೋ 3ನೇ ಸರ್ಜಾಪುರ ಹೆಬ್ಬಾಳ ಮಾರ್ಗದ ಪರಿಷ್ಕೃತ ವಿಸ್ತೃತ ಯೋಜನಾ ವರದಿಯಲ್ಲಿ ಯೋಜನೆ ಪೂರ್ಣಗೊಳ್ಳುವ 2033ರ ವೇಳೆಗೆ ಆರ್ಥಿಕ ಆಂತರಿಕ ಆದಾಯ ದರವನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರತಿ 2 ರಿಂದ 3 ವರ್ಷಗಳಿಗೆ ಒಮ್ಮೆ ಪ್ರಯಾಣ ದರ ಪರಿಷ್ಕರಿಸುವ ಕುರಿತು ವಿವಿಧ ಮಾದರಿಗಳನ್ನು ಕೇಂದ್ರಕ್ಕೆ ಬಿಎಂಆರ್ಸಿಎಲ್ ಪ್ರಸ್ತಾಪ ಮಾಡಿದೆ. ಆದರೆ ಇದಕ್ಕೆ ಬಿಎಂಆರ್ಸಿಎಲ್ ಕೊಟ್ಟಿರ್ತಕ್ಕಂಥ ಪ್ರಸ್ತಾಪಕ್ಕೆ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಪ್ರತಿ 2 ವರ್ಷ ಅಥವಾ 3 ವರ್ಷಕ್ಕೆ 12% ಹೈಕ್ ಇದೆಯಲ್ಲ, ಇದು ಕ್ವೈಟ್ ಜಾಸ್ತಿ ಆಯಿತು ಅಂತಲೇ ಪರ್ಸಂಟೇಜ್ ಲೆಕ್ಕದಲ್ಲಿ. ಹೈಕ್ ಆಗಲಿ, ಯಾರೂ ಬೇಡ ಅಂತ ಹೇಳಲ್ಲ, ಹೈಕ್ ಆಗಲೇಬೇಕು. ಆದರೆ ಹಾಗಂತ ಏಕಾಏಕಿಗೆ ನೀವು ನೋಡಿ ಮೊನ್ನೆ 100% ಜಾಸ್ತಿ ಮಾಡಿಟ್ಟಿದ್ರು. ಸೊ ಹೀಗೆ ಮೆಟ್ರೋ ದರ ಏರಿಕೆ ಆಗೋದ್ರಿಂದ ಆಮೇಲೆ ಮೆಟ್ರೋಗೆ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಜನರ ಪ್ರಯಾಣಿಕರ ಸಂಖ್ಯೆಯು ಪ್ರತಿನಿತ್ಯವೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ದರ ಏರಿಕೆಯ ವಿಚಾರ ಇದೆಯಲ್ಲ, ಅದು ಬಿಎಂಆರ್ಸಿಎಲ್ಗೆ ಎಷ್ಟರ ಮಟ್ಟಿಗೆ ವರದಾನ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೆ ಈ ಪ್ರಸ್ತಾವನೆ ಇಟ್ಟಿದೆ. ನೋಡಿ, ಕಳೆದ ವರ್ಷ ಮಾಡಿದಂಥ ಈ ದರ ಏರಿಕೆ ಇದೆಯಲ್ಲ, 100% ಹೈಕ್ ಮಾಡಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಜನರು ಕೋಪ ತರಿಸಿತ್ತು ಅಂದರೆ, ಇನ್ನು ನಾವು ಮೆಟ್ರೋನೇ ಹತ್ತಬಾರ್ದು ಅಂತ ಅಂದ್ಕೊಂಡಿದ್ರು. ಅದು ಬೇರೆ ದಾರಿ ಇಲ್ಲ. ಬೆಂಗಳೂರಿನ ಈ ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡೋದಕ್ಕಿಂತ ಮೆಟ್ರೋನೇ ನಮಗೆ ವಾಸಿ ಲೇಸು ಅಂತ ಜನ ಡಬಲ್ ಚಾರ್ಜ್ ಆದರೂ ಪರವಾಗಿಲ್ಲ ಅಂತ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಈಗ ಈ ಪ್ರಸ್ತಾವನೆಯನ್ನು ಯಾವ ರೀತಿಗೆ ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.